ಅಲ್ಲಿ ಯಾರು ರೈತರ ಭೂಮಿದಲ್ಲ ಡಿನೋಟಿಫೈ ಮಾಡಿದ್ದು. ರೈತರ ಭೂಮಿ ಎಲ್ಲಿಂದ ಮಾಡ್ತಾರೆ ಡಿನೋಟಿಫೈನ? ಇದೇ ನೀವಿದ್ದರಲ್ಲಪ್ಪ ಮಂತ್ರಿ ಸಿದ್ದರಾಮಯ್ಯರ ಕಾಲದಲ್ಲಿ, ಯಾವುದು ಅರ್ಕಾವತಿ ಲೇಔಟು. ಎಸ್ ಎಂ ಕೃಷ್ಣ ಅವ್ರನ್ನೂ ಆಳಕ್ಕೆ ಬಿಡಲಿಲ್ಲ. ಎಸ್ ಎಂ ಕೃಷ್ಣ ಅವರು ರಾಜ್ಯಸಭೆ ಮೆಂಬರ್ ಮಾಡಿದಾರೆ ಯಾರ್ರೀ? ಸೋತು ಮನೇಲಿ ಕೂತಿದ್ರು. ಎಸ್ ಎಂ ಕೃಷ್ಣ ಅವರನ್ನು 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿಯಾಗಿ ರಾಜ್ಯಸಭೆಗೆ ಅವ್ರು ಹೋಗಬೇಕಾದ್ರೆ ಈ ಮನುಷ್ಯಂದ ದೇವೇಗೌಡರು ಕೊನೆ ಹಂತಕ್ಕೆ ಹೋಗಿ ಅದು ಸೆಕ್ಯುಲರ್ ಜೀವನದಲ್ಲಿ ಅಳವಡಿಸ್ಕೊಂಬಂದು ನಿಮ್ಮನ್ನು ನಂಬಿ ಅವತ್ತು ಎಸ್ ಎಂ ಕೃಷ್ಣ ಅವ್ರನ್ನ ಕಳಿಸಿದ್ದು ನೀನಲ್ಲ ಕಣಪ್ಪ. ಪಾರ್ಲಿಮೆಂಟ್ ರಾಜ್ಯಸಭೆಗೆ ದೇವೇಗೌಡರು ಕಳಿಸಿದ್ದು. ಹೊರಗಡೆ ನಾನು ಎಸ್ ಎಂ ಕೃಷ್ಣ ಅವ್ರಿಗೆ ಬೆಂಬಲವಾಗಿ ನಿಂತು ಪಾಪ ಹೇಳ್ಕೊತಾರೆ. ಇದನ್ನೇ ನಾನು ಹೇಳ್ತಾ ಇರೋದು. ಯಾವ ಡಿನೋಟಿಫಿಕೇಷನ್ ಬಗ್ಗೆ ನೀವು ಹೇಳ್ತೀರಿ, ಆ ರೀಡು ಅಂತ ಮಾಡಿದ್ರಲ್ಲ ನೀವು ಮಂತ್ರಿ, ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ, ಅವತ್ತು ರೈತರ ಭೂಮಿನ ನೀವು ಡಿನೋಟಿಫೈ ಮಾಡಿದ್ದು ಎಲ್ಲ ಜಿ ಪಿ ಎ ಹೋಲ್ಡರ್ಗಳನ್ನು ಮಾಡಿದ್ರಿ. ರೀಡು ಹೆಸರಿನಲ್ಲಿ 450 ಎಕರೆ ಅರ್ಕಾವತಿ ಲೇಔಟಲ್ಲಿ ಎಷ್ಟು ಸೈಟ್ ಕೊಟ್ಟರೋ ಗೊತ್ತಿಲ್ಲ. 3,800 ಎಕರೆನೇನೋ ಅಕ್ವೈರ್ ಮಾಡಿ ಕೊಟ್ಟಿದ್ದ ಸೈಟ್ ಎಷ್ಟು? ಇನ್ನೂ ನಿಮ್ಮ ಯೋಗ್ಯತೆಗೆ ನಾನು 2007 ಯಾವಾಗ ನನ್ನ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಿದ್ರಿ ನೀವೆಲ್ಲ, ರೈತರು ಭೂಮಿಯೆಲ್ಲ ಒಡೆಯ ಕೊಟ್ಬಿಟ್ಟಿದ್ದೀರಿ ಅದು ಇದು ಅಂತೇಳಿ, 1,60,000 ಎಕರೆ ಅಂತ ಹೇಳ್ದಲ್ಲ, ಭಾಷಣ ಮಾಡಿದ್ದೀರಿ, ರೆಕಾರ್ಡಲ್ಲಿದೆ. ಆಗಸ್ಟ್ 15, 2007 5 ಬಡಾವಣೆಗಳಲ್ಲಿ ಬಿ ಡಿ ಎಯಿಂದ ಹೊಸ ಬಡಾವಣೆ ರಚನೆ ಮಾಡ್ತಕ್ಕಂಥ ಘೋಷಣೆ ಮಾಡಿದೆ. ಶಿವರಾಮ್ ಕಾರಂತ್ ಬಡಾವಣೆ, ನಿಜಲಿಂಗಪ್ಪ ಬಡಾವಣೆ, ದೇವರಾಜ ಅರಸು ಬಡಾವಣೆ, ಅಲ್ಲಿಂದ ಶಿವರಾಮ್ ಕಾರಂತ್ ಬಡಾವಣೆ. ಈ 5 ಬಡಾವಣೆಗಳನ್ನು, ವಿಶ್ವೇಶ್ವರಯ್ಯ ಬಡಾವಣೆ, ನಾನೇನು ತೀರ್ಮಾನ ಅವತ್ತು ಘೋಷಣೆ ಮಾಡಿದೆ, ಇದರಲ್ಲಿ ಮಾಣಿಕ್ ಶಾ ಪೆರೇಡ್ ಗ್ರೌಂಡ್ನಲ್ಲಿ 20 ವರ್ಷ ಆಗೈತಲ್ಲಪ್ಪ, ಎಷ್ಟು ಸೈಟ್ ಹಂಚಿದಿರಿ ಅಲ್ಲಿ ಜನಕ್ಕೆ? ಈ 5 ಬಡಾವಣೆ ಮಾಡಿ ಇಲ್ಲಿವರೆಗೆ. ಈಗ ಟೌನ್ಶಿಪ್ ಮಾಡಿ ವಿಶ್ವ ದರ್ಜೆ, ಬೆಂಗಳೂರು ದಕ್ಷಿಣ, ರಾಮನಗರ ಹೆಸರಿದ್ದರೆ ಬೆಲೆ ಬರೋಲ್ಲ, ಬೆಂಗಳೂರು ದಕ್ಷಿಣ ಮಾಡಿಬಿಟ್ರೆ ರೈತರಿಗೆ ಏನು ಬೆಲೆ ದೊಡ್ಡ ಮಟ್ಟದಲ್ಲಿ ಬಂದುಬಿಡುತ್ತೆ. ಹೇಳ್ತಾ ಭಾಷಣ ಮಾಡಿದ್ದು ನೋಡಿದ್ದೀನಿ. ಅಲ್ಲಿ 1000 ಎಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಹಿಮ್ಮೇಳ ಮಾಡ್ತಿದ್ರಲ್ಲ ಎಂ ಬಿ ಪಾಟೀಲು, ಅದು ಯಾರಿಗೆ ಮಾಡಿದ್ದು ಅಂತ ಹೇಳಪ್ಪ? ರೈತರಿಗೆ ಮಾಡಿದ್ರು ಡಿನೋಟಿಫಿಕೇಷನ್ನು ಬಿ ಜೆ ಪಿ ಸರ್ಕಾರದಲ್ಲಿ. ತಿಮ್ಮೇಗೌಡರಿಗೆ ಮಾಡಿಕೊಟ್ಟಿದ್ದು ಅದನ್ನು ಸ್ವಲ್ಪ ಹೇಳಿ. ಇವತ್ತು ಒಂದು ಕಡೆ ಹೇಳ್ತೀರಿ, ಈಗ ಮತ್ತೆ ಇವತ್ತು ಪತ್ರಿಕಾಗೋಷ್ಠಿಲಿ ಏನೋ 2 ತಿಂಗಳು ಕಾಯ್ತಾರಂತ ಇನ್ನೂ. ಯಾರು ಭೂಮಿ ಕೊಡೋಲ್ಲ, ನಿಮಗೇನು ತೊಂದರೆ ಕೊಡೋಲ್ಲ, ನೀವು ಇಟ್ಕೊಳ್ಳಿ ಭೂಮಿಯ, ಯಾರು ದುಡ್ಡು ತಗೋತಾರೆ ಅವ್ರು ಕೊಡ್ತಾರೆ ಅಷ್ಟೇ.